ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ನಾನಂತೂ ಮಸ್ತ್ ಇದೀನಿ, ನೀವು ಮಸ್ತ್ ಇದೀರಿ ಅಂತ ಕೇಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಯಾರಾದರೂ ಹೊಸಬ್ರಿದ್ರಿಪ್ಪ ಅಂತಂದ್ರೆ ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ನಿಮ್ಮ ಧಾರವಾಡ ಹುಡುಗ. ಇವತ್ತಿನ ವಿಡಿಯೋ ಏನು ವಿಶೇಷತೆ ಇದೆ ಅಂತಂತಂದ್ರೆ, ಧಾರವಾಡ ಹುಬ್ಬಳ್ಳಿ ಒಳಗ ಆಲ್ಮೋಸ್ಟ್ ಕೆಲಸ ಇದ್ರೆ ಹೇಳಿ ಅಂತ ಕೇಸ ಭಾಳ ಮಂದಿ ನನಗೆ ಕೇಳಿದ್ರಿ. ಹಂಗ ನಾನು ನಿಯರ್ ಬೈ ಲೋಡಿಂಗ್ ಅನ್ಲೋಡಿಂಗ್ ಪಿಕ್ಕಿಂಗ್ ಪ್ಯಾಕಿಂಗ್ ಲೋಡಿಂಗ್ ಅನ್ಲೋಡಿಂಗ್ ಏನೋ ಹೈರಿಂಗ್ ಸದ್ಯ ಮಟ್ಟಿಗೆ ಆಗಕತ್ತೈತಿ. ಬಟ್ ಪಿಕ್ಕಿಂಗ್ ಪ್ಯಾಕಿಂಗ್ ಇದ್ರೆ ಹೇಳ್ರಿ ಅಂತ ಕೇಸ್ ಹೇಳಿದ್ರಿ. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆಲ್ಮೋಸ್ಟ್ ಅವ್ರು ಹೈರಿಂಗ್ ಮುಗಿಸಿ ಬಿಟ್ಟಿದ್ದಾರೆ. ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟ 25-30 ಅಷ್ಟೇ ಬೇಕಾಗಿತ್ತ. 1 day 2 day ಒಳಗ ಒಂದು ಏನಿಲ್ಲ ಅಂದ್ರೆ ಒಂದು 50 ಮಂದಿ ಇಂಟರ್ವ್ಯೂ ಕೊಟ್ಟಾರ. ಬ್ಲಿಂಕಿಟ್ ಒಳಗೆ ಅಂತೇಳಿ ಹೈರಿಂಗ್ ಮಾಡಿದ್ದೆ. ಅದು ವೇಕೆನ್ಸಿ ಫುಲ್ ಆಗಿಬಿಟ್ಟೈತಿ. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮ್ ಒಳಗೆ ಯಾರಿಗೆ ಪೇಷನ್ಸ್ ಇಲ್ಲಲ್ಲ, ಅಂದ್ರೆ ಪೇಷನ್ಸ್ ಇರೋರು ಇಲ್ಲಿ ಬಂದ ಕೆಲಸ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಅಪ್ಡೇಟ್ ತಗೊಂಡ ಹಂಗ ಪೂರ್ತಿಯಾಗಿ ಇಂಟರ್ವ್ಯೂ ಮುಗಿಸ್ಕೊಂಡ ಕೆಲಸಕ್ಕೆ ಹತ್ತಿದಾರ. ಮತ್ತು ಅದ್ರೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಲೇಟ್ ಆಗಿ ಯಾರಿಗೆ ವಿಡಿಯೋ ಹೋಗೈತಿ, ಮತ್ತು ಹಂಗ ಪೂರ್ತಿ ನೋಡಿ ಕೆಲಸ ನಂಬರ್ ತಕ್ಕೊಂಡ ಕಾಲ್ ಮಾಡಿ ವೇಕೆನ್ಸಿ ಕೇಳಿದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇನ್ನೊಂದು ಪೂರ್ತಿ ವಿಡಿಯೋ ನೋಡೋದ್ರಿಂದ ಭಾಳ ಅಂದ್ರೆ ಭಾಳ ನಿಮಗೆ ಬೆನಿಫಿಟ್ಸ್ ಐತಿ. ಯಾಕಂದ್ರೆ ನಾನು ಇಲ್ಲಿ ಪೂರ್ತಿ ಮನಸ್ಸು ಬಿಚ್ಚಿಯಾಗಿ ಮಾತಾಡ್ತಿರ್ತೀನಿ. ಹಾಗೆ ಏನಪ್ಪಾ ಅಂತಂತಂದ್ರೆ ವೇಕೆನ್ಸಿದ ತೊಗೊಂಬಂದಿರ್ತೀನಿ ಪ್ರೈವೇಟ್ ಕಂಪನಿಗಳೊಳಗೆ. ನೀವೇನಾದ್ರೂ ಸ್ಪರ್ಧಾರ್ಥಿಗಳಿದ್ದೀರಿ ಅಂತಂದ್ರೆ ನಿಮಗೂ ಪಾರ್ಟ್ ಟೈಮ್ ಜಾಬ್ ತೊಗೊಂಬಂದಿರ್ತೀನಿ. ಅಷ್ಟ 3 ತಾಸು 4 ತಾಸು ಕೆಲಸ ಮಾಡಿ ಚಲೋ ಪೇಮೆಂಟ್ ತಗೊಂಡ ನಿಮ್ದು ಓದೋದು ಆಗಿರ್ಬೇಕು, ಇತ್ತ ಕೆಲಸನೂ ಆಗಿರ್ಬೇಕು, ಹಂಗ ಅದ್ರ ಜೊತೆಗೆ ದುಡ್ಡು ದುಡ್ದಿರ್ಬೇಕು ಅಂತ ಅಪ್ಡೇಟ್ ತೊಗೊಂಡ್ಬರ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ. ಹಂಗ ಹಿಂದಿನ ವಿಡಿಯೋದ ನಿಮ್ಗೆ ಅಪ್ಡೇಟ್ ಕೊಡ್ಬೇಕಪ್ಪ ಅಂತಂದ್ರೆ ಅವ್ರ ವೇಕೆನ್ಸಿ ಇವಾಗ ಕ್ಲೋಸ್ ಮಾಡಿದಾರ. ಬ್ಲಿಂಕಿಟ್ದ ಹುಬ್ಬಳ್ಳಿ ವೇಕೆನ್ಸಿ ಒಳಗಿತ್ತ, ಅಂದ್ರೆ ಹುಬ್ಬಳ್ಳಿ ಲೊಕೇಶನ್ ಒಳಗೆ ಅದೊಂದು ಹೈರಿಂಗ್ ನಡೀತಾ ಇತ್ತು. ಅದು ಇವಾಗ ಸದ್ಯ ಮಟ್ಟಿಗೆ ಕ್ಲೋಸ್ ಆಗೈತಿ. ಮತ್ತು ಇವಾಗಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಎನಿ ಎಜುಕೇಶನ್ ಇರ್ಬೇಕು, ಒಂದು 30 ವರ್ಷ ವಯಸ್ಸು ಒಳಗಿರ್ಬೇಕು ಅಂಥವ್ರಿಗೆ ಒಂದು ಜಾಬ್ ಅಪ್ಡೇಟ್ ತೊಗೊಂಬಂದಿನಿ. ಅದು ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗನೆ ಇರ್ತೈತಿ. ಇವತ್ತಿನ ಜಾಬ್ ಅಪ್ಡೇಟ್ ಬಂದ್ಬಿಟ್ಟು ಏನೈತಿಪ್ಪ ಅಂತಂದ್ರೆ ನೋಡೋಣ ಬರ್ರಿ ಈ ವಿಡಿಯೋ ಒಳಗೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ. 2 days ಇಂದ ನಾನು ವಿಡಿಯೋ ಯಾಕೆ ಹಾಕಿಲ್ಲ ಅಂತಂತಂದ್ರೆ, ಒಂದು ಮೈನರ್ ಇಂಜುರಿ ಆಗಿತ್ತು. ಇಂಜುರಿ ಅಂತಂತಂದ್ರೆ ಅಮ್ಮು ಅಂತೇಳಿ ನಿಮಗೆ ನನ್ನ ವ್ಲಾಗ್ ಒಳಗೆ ನೋಡಿರ್ಬೋದು ನೀವು. ಆ ಗಾಡಿ ಅಂದ್ರೆ ಆ ಗಾಡಿ ಮೇಲೆ ಅಷ್ಟು ಎಮೋಷನ್ ಐತಿ. ಆ ಅಮ್ಮನ ತೊಗೊಂಡು ಹೋಗುವಾಗ ಏನೋ ಒಂದು ಸಣ್ಣ ಇನ್ಸಿಡೆಂಟ್ ಆತ. ನಾನು ಗಾಡಿ ಹಾಕೊಂಡು ಬಿದ್ದೆ. ಬಟ್ 10 ದಿವಸ ಆತ ಆ ಗಾಡಿನ ಹೊಳ್ಳೆ ಹತ್ತಿಲ್ಲ. ನಾನು ಇಷ್ಟಪಟ್ಟು ತೊಗೊಂಡಿದ್ದ ಗಾಡಿ ಕೆಡವಿಬಿಟ್ಟಿನಿ. ಭಾಳ ಬೇಜಾರಾಗೈತಿ. ಅದ್ರೊಳಗೆ ನಮ್ಮ ಅಬ್ಬಾರ ಕಡೆನೂ ಬಯಸ್ಕೊಂಡಿದ್ದೇನೆ. ಮತ್ತು ಇನ್ನೇನು ಹೇಳ್ಬೇಕಪ್ಪ ಅಂದ್ರೆ, ಮೈನರ್ ಇಂಜುರಿ ಅಂದ್ರೆ ಇಂತಲ್ಲೇ ಮತ್ತೊಳ್ಳೆ ಇಲ್ಲಿ ನೋಡ್ರಿ ಹಂಗೆ ಇಲ್ಲಿ ಪೂರ ಕೆತ್ತೈತಿ. ಈ ಕೈ ಪೂರ ಕೆತ್ತೈತಿ. ಭಾಳ ಅಂದ್ರೆ ತಂಡಿ ದಿನದೊಳಗೆ ನೋವು ಮಾಡ್ಕೋಬಾರ್ದು. ಅದೇನೋ ಮೈ ಇಸ್ಮೈ ಅಂತಾರಲ್ಲ, ಅದು ಐತಿ. ನನಗೆ ಸಿಹಿ ಮೈ ಇದ್ರೆ ನೋವು ಜಾಸ್ತಿ ಅಂದ್ರೆ ಜಲ್ದಿ ಹೋಗೋದಿಲ್ಲ. ಇಸ್ಮೈ ಐತಿ, ಜಲ್ದಿ ರಿಕವರಿ ಆಗೈತಿ. ವಿತೌಟ್ ಹಾಸ್ಪಿಟಲ್ಗೆ ಹೋಗಿಲ್ಲ. ಮತ್ತು ಗಾಡಿನೂ ಹತ್ತಿಲ್ಲ. ಅಬ್ಬಾರ್ ಗಾಡಿ ತೊಗೊಂಡು ಹೊಂಟೀನಿ. ನನ್ನ ಗಾಡಿ ನಮ್ಮ ಅಪ್ಪಾರಿಗೆ ಕೊಟ್ಟೇನಿ. ಇದು ನನ್ನ ಪರ್ಸ್ನಲ್ ಆಕೈತೆ ಬಿಡ್ರಿ, ಇದನ್ನೆಲ್ಲ ಹೇಳ್ಬಾರ್ದು. ಬಟ್ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂತ ಕೇಸ್ ಕೆಲವೊಂದು ಕಮೆಂಟ್ ಬಂದಿದ್ದು. ಲಿಮಿಟೆಡ್ ಕಮೆಂಟ್ಸ್ ಇದ್ದು, ಅಂದರೆ 2 ಕಮೆಂಟ್ಸ್ ಇದ್ದು. ಅವರಿಗೆ ನಾನು ರಿಪ್ಲೈ ಕೊಡತ್ತೀನಿ ಈ ವಿಡಿಯೋ ಮುಖಾಂತರ. ಒಂದು ಸ್ವಲ್ಪ ಇಂಜುರಿ ಆಗಿತ್ತ, ಬಿದ್ದಿದ್ದೆ. ಅದ್ರ ಸಂಬಂಧ ಕಂಟಿನ್ಯೂ ವಿಡಿಯೋ ಹಾಕೋಕ್ಕಾಗತ್ತಿಲ್ಲ. ಧಾರವಾಡ ಹುಬ್ಬಳ್ಳಿ ಒಳಗೆ ವೇಕೆನ್ಸಿ ಕೇಳೋರಿಗೆ ಎನಿ ಎಜುಕೇಷನ್ ನಡೀತೈತಿ ಇದೊಂದು ಜಾಬಿಗೆ. ಮತ್ತು ನೀವೇನಾದರೂ ಇಂಟ್ರೆಸ್ಟ್ ತೋರಿಸ್ತೀರಿ ಅಂತಂದ್ರೆ ಇದೊಂದು ಜಾಬ್ ಅಪ್ಡೇಟ್ ಸ್ಟಾರ್ಟ್ ಮಾಡೋಣ ಬರ್ರಿ. ಇಂಟ್ರೆಸ್ಟ್ ತೋರಿಸ್ತೀರಿ ಬಿಡ್ತೀರಿ, ಬಟ್ ನಾ ಅಂದ್ರೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಸಂಡೇ ಎಲ್ಲರೂ ಖಾಲಿ ಇದ್ದೀರಿ ಅನ್ಕೊಂತೀನಿ. ಆದಷ್ಟು ವಿಡಿಯೋ ಶೇರ್ ಮಾಡಿರಿ, ಹೆಲ್ಪ್ ಆಗಲಿ. ವೇಕೆನ್ಸಿ ಲಿಮಿಟೆಡ್ ಐತಿ ಇದು ಕೂಡ. ಎಷ್ಟು ವೇಕೆನ್ಸಿ ಅದಾವಪ್ಪ ಅಂತಂದ್ರೆ ಬರೀ 20 ವೇಕೆನ್ಸಿ ಅದಾವ. ಅದ್ರ ಸಂಬಂಧ ಯಾರು ನೀವು ಪೇಷನ್ಸಿಂದ ಪೂರ್ತಿ ವಿಡಿಯೋ ನೋಡ್ತೀರಿ, ನಂಬರ್ ತಗೋತಿರಲ್ಲ, ಅವ್ರಿಗೆ 100% ಆಗೇ ಆಕೈತಿ. ಮತ್ತು ಅವ್ರಿಗೆ ಕಾಲ್ ಮಾಡಿರಿ. ಯಾವುದಕ್ಕೂ ವೇಕೆನ್ಸಿ ಫುಲ್ ಆದ್ರೂ ರೆಸ್ಯೂಮ್ ಹಾಕ್ರಿ ಅವ್ರ ವಾಟ್ಸಪ್ಪಿಗೆ, ಅವ್ರ ಜಿಮೇಲಿಗೆ. ನಾನು ನಿಮ್ಗೆ ರೆಫರ್ ಮಾಡ್ತೀನಿ. ಬಟ್ ನಾನು ಅಪ್ಡೇಟ್ 100% ಕೊಟ್ಟಿರ್ತೀನಿ, ಜೆನ್ಯೂನ್ ಇರ್ತಾವೆ. ಅದ್ರ ಸಂಬಂಧ ಆಲ್ಮೋಸ್ಟ್ ವಿಡಿಯೋ ರನ್ ಆಗತ್ತವ. ಅದಕ್ಕೆ ನಿಮ್ಮ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ಕೋದಿಷ್ಟ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ಜಲ್ದಿ 100K ಫಾಲೋವರ್ಸ್ ಅಂದ್ರೆ 100K ಸಬ್ಸ್ಕ್ರೈಬರ್ಸ್ ಮಾಡೋಣ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗೆ 69,000 ಇರೋದು ಅಕೌಂಟ್ ಹೋಗ್ಬಿಟ್ಟೈತಿ. ಅದ್ರ ಸಂಬಂಧ ಏನೋ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಒಳಗೂ ಮಾಡಾಕತ್ತೀನಿ. ನಿಮ್ಮ ಮುಂದೆ 100% ಆಗಿ ನಿಮ್ಮ ಎಜುಕೇಶನ್ ತಕ್ಕಂಗೆ ನಾನು ಮುಂದಿನ ದಿನಗಳ ಒಳಗೆ
ನಾನು ಅಪ್ಡೇಟ್ ತೊಗೊಂಡು ಬರ್ತೇನೆ. ಮತ್ತು ಇನ್ನೊಂದು ತಮ್ನೇಲ್ ಪ್ರಾಬ್ಲಮ್ ಏನೋ ಗೊತ್ತಾಗ್ತಿಲ್ಲ, ವಿಡಿಯೋ ಯಾಕೋ ರನ್ ಆಗತ್ತಿಲ್ಲ. 14,500 ಸಬ್ಸ್ಕ್ರೈಬರ್ಸ್ ಇದ್ರೂ ವ್ಯೂಸ್ ಕಡಿಮೆ ಹೊಂಟಾವ. ಆದಷ್ಟು ಕೈ ಮುಗಿದು ಹೇಳ್ತೀನಿ, ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೊಂಥರ ಡಿಫ್ರೆಂಟ್ ಕಂಟೆಂಟ್ ಇದ್ದಂಗೆ ನನಗೆ, ಮತ್ತೊಳ್ಳೆ ಡಿಫ್ರೆಂಟ್ ಆದ ಅಪ್ಡೇಟ್ ನಿಮಗೆ. ಭಾಳ ಅಂದ್ರೆ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತಿನ ಈ ವಿಡಿಯೋ ಒಳಗೆ ಜಾಬ್ ಅಪ್ಡೇಟ್ ಏನಿದೆ ಅಂತ ನೋಡೋಣ ಬನ್ನಿ. ಕಂಪ್ನಿ ನೇಮ್ ಬಂದ್ಬಿಟ್ಟು ಎಮ್ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆಯಿಂದ. ಎಮ್ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋದು ಒಂದು ಏಜೆನ್ಸಿ, ಅಂದ್ರೆ ಒಂದು ಕಾಂಟ್ಯಾಕ್ಟ್. ಇದೊಂದು ಕಾಂಟ್ಯಾಕ್ಟ್ ಹುಬ್ಬಳ್ಳಿ ಧಾರವಾಡ ಒಳಗೆ ಎಲ್ಲೆಲ್ಲಿ ಕೆಲಸ ಖಾಲಿ ಇರ್ತೈತಲ್ಲ ಅಲ್ಲಿ ಕ್ವಾಲಿಟಿ ಕ್ಯಾಂಡಿಡೇಟ್ಗಳನ್ನ ಕಲೆಕ್ಟ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅಂದ್ರೆ ಇವ್ರ ಕಡೆಯಿಂದ ಅವರಿಗೆ ಕೆಲ್ಸಕ್ಕೆ ಹಚ್ತಾರೆ, ಅಂದ್ರೆ ಕೆಲ್ಸಕ್ಕೆ ಜಾಯಿನ್ ಮಾಡಿಸ್ತಾರೆ. ಅದಕ್ಕೆ ಎಮ್ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಕಡೆದವರು ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡಾಕತ್ತಾರೆ ಎಲ್ಲರಿಗೂ. ಅದ್ರ ಸಂಬಂಧ ಇದೊಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ರಿಪ್ಪ ಅಂತಂದ್ರೆ ಗೊತ್ತಾಕತಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಒಳಗೆ ಎಲ್ಲೆಲ್ಲಿ ಮಷಿನರಿ ಕಂಪನಿಗಳೊಳಗೆ ವೇಕೆನ್ಸಿ ಖಾಲಿ ಅದಾವಲ್ಲ, ಇವ್ರು ಅದನ್ನ ಕಲೆಕ್ಟ್ ಮಾಡ್ಕೊಂಡ ಆಯಾ ವೇಕೆನ್ಸಿಗೆ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಪರ್ಸನ್ ಪಿಕ್ ಮಾಡಿ, ಎಕ್ಸ್ಪೀರಿಯನ್ಸ್ ಪರ್ಸನ್ ಪಿಕ್ ಮಾಡಿ ಅಲ್ಲೇ ಇಂಟರ್ವ್ಯೂ ಕಳಿಸ್ತಾರೆ. ಮತ್ತು ಹಂಗೆ ಇಂಟರ್ವ್ಯೂನು ಇವರ ಪಾಸ್ ಮಾಡಿಕೊಡ್ತಾರೆ. ನಿಮ್ದು ಏನೋ ಪ್ರಾಬ್ಲಮ್ ಇರಲಿ ಕಮೆಂಟ್ ಒಳಗೆ ಒಂದು ಸ್ವಲ್ಪ ಹೇಳ್ರಿ, ನಾನು ಅದ್ರ ಪ್ರಕಾರನ ವಿಡಿಯೋ ಮಾಡ್ತೀನಿ. ಎಲ್ಲ ವಿಡಿಯೋನು 100% ಆಗಿ ಟ್ರೂನ ಇರ್ತಾವೆ. ಮತ್ತು ಇನ್ನೊಬ್ಬರ ಹಂಗೆ ಜಾತ್ರೆ ಮಾಡಿ ಹಿಂಗೆ ಜಾತ್ರೆ ಮಾಡಿ ಮೋಟಿವೇಶನ್ ಮಾಡಿ ಕೆಲಸ ನಾನು ಹೇಳೋದಿಲ್ಲ. ಜಸ್ಟ್ ಮಾತಾಡುವಾಗ ಒಂದು ಸ್ವಲ್ಪ ಹಿಂದೆ ಮುಂದೆ ಆದ್ರೂ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇವ್ರದ್ದು ವರ್ಕ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಒಳಗೆ ಇರ್ತೈತಿ. ಮತ್ತು ಓಪನ್ ಪೊಸಿಷನ್ ಇರ್ತೈತಿ. 20 ವೇಕೆನ್ಸಿ ವಿಚಾರಕ್ಕೆ ಬಂತಂತ ಅಂದ್ರೆ 20 ವೇಕೆನ್ಸಿಯನ್ನು ಇವರು ಮೇಂಟೈನ್ ಮಾಡತ್ತಾರೆ ಈಗ ಸದ್ಯ ಮಟ್ಟಿಗೆ. ಹಂಗೆ ಏನು ವರ್ಕ್ ಇರ್ತೈತಿ, ಕೆಲಸ ಏನು ಇರ್ತೈತಿಪ್ಪ ಅಂತಂದ್ರೆ ಮಷಿನರಿ ವರ್ಕ್, ಮಷಿನ್ ಆಪರೇಟ್ ಮಾಡೋರಿಗೆ ಇದೊಂದು ಕೆಲಸ ಅನ್ವಯ ಆಕೈತಿ. ಹಂಗೆ ಮತ್ತು ಮೇಲ್ ಕ್ಯಾಂಡಿಡೇಟ್ ಓನ್ಲಿ, ಮೇಲ್ ಕ್ಯಾಂಡಿಡೇಟ್ಗಳು ಓನ್ಲಿ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಫಿಮೇಲ್ಸ್ಗೆ ಹೈರಿಂಗ್ ನಾ ಮುಂದಿನ ದಿನಗಳೊಳಗೆ ತರ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಧಾರವಾಡ ಹುಬ್ಬಳ್ಳಿ ಒಳಗೆ ಯಾವುದೇ ಫಿಮೇಲ್ಸ್ ಹೈರಿಂಗ್ ಇರುವುದಿಲ್ಲ, ಮೇಲ್ ಕ್ಯಾಂಡಿಡೇಟ್ ಅಷ್ಟೇ ಕೇಳಿದಾರೆ ಇವರು. ಇನ್ನು ವೇಕೆನ್ಸಿ ವಿಚಾರಕ್ಕೆ ಬಂತಂದ್ರೆ 20 ವೇಕೆನ್ಸಿ ಅದಾವ. 20 ವೇಕೆನ್ಸಿ ಅಂತೂ 100% ತಗೋತಾರೆ. ಮತ್ತು ಎಜುಕೇಶನ್ ಬಂದ್ಬಿಟ್ಟು ಎನಿ ಎಜುಕೇಶನ್ ನಿಮ್ದು ಏನಾದರೂ 10th ಪಾಸ್ ಆಗಲಿ, PL ಆಗಲಿ, 9th ಆಗಲಿ, 8th ಆಗಲಿ, ಮತ್ತು ಓದಾಗಂತೂ ಬರ್ಬೇಕಾ. ಮತ್ತು ಯಾವುದೇ ಆಗಲಿ ಓದೋಕ್ಕಂತೂ ಬರಲೇಬೇಕು. ಎಷ್ಟೋ ಮಂದಿ ಓದ್ಲಾರನ್ನ ಜೀವನ ಮಾಡಾಕತ್ತಾರ. ಬಟ್ ಇಲ್ಲಿ ಏನಕ್ಕೆತ್ತಪ್ಪ ಅಂತಂದ್ರೆ ಮಾತಾಡೋ ಸ್ಕಿಲ್ ಆದರೂ ಚೆನ್ನಾಗಿರ್ಬೇಕಾ. ನಿಮ್ದೇನಾದರೂ ITI, ಡಿಪ್ಲೊಮಾ, ಡಿಗ್ರಿ, ಎನಿ ಎಜುಕೇಶನ್ ಆದರೂ ಇವ್ರು ಹೈರಿಂಗ್ ಮಾಡ್ಕೋಕತ್ತಾರ. ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು ಏನಕ್ಕೈತಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನಿಮ್ದು ಮಾತಾಡೋ ಸ್ಕಿಲ್ ಮೇಲೆ ರನ್ ಆಕೈತಿ. 13,000 ರೂಪಾಯಿಂದ 14,500 ಪ್ಲಸ್ ಅಟೆಂಡೆನ್ಸ್ ಬೋನಸ್ ಒಂದು 15,000 ರೂಪಾಯಿ ಸ್ಯಾಲ್ರಿ ಇದೆ. ಮತ್ತು ಮಷಿನ್ ವರ್ಕ್ ಇರ್ತೈತಿ, ಮಷಿನ್ ಆಪರೇಟ್ ಅಂದ್ರೆ ಅವ್ರು ಹೇಳಿದ ಕೆಲಸ ನೀವು ಮಾಡಲೇಬೇಕಾಗತ್ತೆ. ಮತ್ತು ಇನ್ನೊಂದು ಬೆಸ್ಟ್ ಆಪರ್ಚುನಿಟಿ ಏನಪ್ಪಾ ಅಂತಂದ್ರೆ ಇದ್ರಾಗ ನೀವು ದೂರೂರಿಂದ ಬಂದ ಕೆಲಸ ಆ ಕಂಪ್ನಿ ನಿಯರ್ ಬೈ ನೀವು ಏನಾದರೂ ಕೆಲಸ ಮಾಡ್ಕೋತೀರಿಪ್ಪ ಅಂತಂದ್ರೆ ನಿಮಗೆ ರೂಮ್ ಫೆಸಿಲಿಟಿ ಕೊಡತ್ತಾರ. ಪ್ರೊವೈಡ್ ಬೈ ರೂಮ್ ಫಾರ್ ಕಂಪ್ನಿ ಥ್ರೂ ರೂಮ್ ಕೊಡಾಕತ್ತಾರ. ಮತ್ತು ಏಜ್ ಲಿಮಿಟ್ ಬಂದ್ಬಿಟ್ಟು ಏಜ್ 30 ವಯಸ್ಸಿನೊಳಗೆ ಇರ್ಬೇಕು. ಇದೊಂದು ಕಂಪನಿಗೆ ನೀವೇನಾದರೂ ಹೈರಿಂಗ್ ಹೋಗ್ಬೇಕು, ಇಂಟರ್ವ್ಯೂ ಹೋಗ್ಬೇಕಪ್ಪ ಅಂತಂದ್ರೆ ನಿಮ್ಮ ಏಜು 30 ಒಳಗೆ ಇರ್ಬೇಕು. ಹಂಗೆ ಇವಾಗ ನಾನು ಏನು ಹೇಳಕ್ ಬಂದೀನಪ್ಪ ಅಂತಂದ್ರೆ ನಿಮ್ದು ಎಕ್ಸ್ಪೀರಿಯನ್ಸ್ ಮೇಲೆ ತಗೊಂತಾರೆ ಯಾವುದೇ ಕಂಪನಿ ಆದರೂ. ಇವಾಗ ಯಾವುದೇ ಕಂಪನಿ ಇರಲಿ, ಕಂಪ್ನಿ ಥ್ರೂ ಯಾವುದು ಕೆಲಸ ತಗೋಕತ್ತಿಲ್ಲ. ಏನಾದರೂ ಪರ್ಮನೆಂಟ್ದು ಅಪಾರ್ಚುನಿಟಿ ಬಂದ್ರೆ ನಾನು ಯೂಟ್ಯೂಬ್ ಒಳಗೆ ಅಪ್ಡೇಟ್ ಮಾಡಿರ್ತೀನಿ. ನೀವು ಅವಾಗ ಬಂದ ಕೆಲಸ ವಿಡಿಯೋ ಪೂರ್ತಿ ನೋಡ್ಬೇಕು. ಬಟ್ ಓಡಿಸಿದ್ರೆ ಏನೂ ಗೊತ್ತಾಗೋದಿಲ್ಲ. ಪ್ರತಿಯೊಂದನ್ನು ತೊಗೊಂಬರ್ತೇನೆ. 10th ಪಾಸ್ ಆದವ್ರಿಗೂ ಅಪ್ಡೇಟ್ ತೊಗೊಂಬರ್ತೇನೆ, 10th ಫೇಲ್ ಆದವ್ರಿಗೂ ಅಪ್ಡೇಟ್ ತೊಗೊಂಬರ್ತೇನೆ. ಅದ್ರ ಸಂಬಂಧ 30 ವಯಸ್ಸಿನ ಒಳಗಿರೋರು ಇದೊಂದು ಅಪಾರ್ಚುನಿಟಿ ತಗೋರಿ. ಹಂಗೆ ಪಾರ್ಟ್ ಟೈಮ್ನು ಮಾಡ್ಕೋಕತ್ತಾರ, ಇವರ ಮಾಡ್ಕೋಕತ್ತಾರ. ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ. ಮತ್ತು ಇನ್ನೊಂದು ಹೇಳ್ತೇನೆ, ಇವರು ಯಾವುದೇ ರೀತಿ ದುಡ್ಡು ಕೇಳೋದಿಲ್ಲ. ದುಡ್ಡು ಅಕಸ್ಮಾತ್ ಕೇಳಿದೆ ಅಂದ್ರೆ ನಿಮಗೆ ಅವ್ರಿಗೆ ಅಂಡರ್ಸ್ಟ್ಯಾಂಡ್. ಯಾಕಪ್ಪ ಅಂತಂದ್ರೆ ನಾನು ಜಸ್ಟ್ ಅಪ್ಡೇಟ್ ಮಾಡ್ತಿರ್ತೀನಿ. ಬಟ್ ನನ್ನ ಕಡೆಯಿಂದ ಏನು ಲಾಭ, ಅವ್ರ ಕಡೆಯಿಂದ ನನಗೇನು ಲಾಭ ಇರೋದಿಲ್ಲ. ಬಟ್ ಅಪ್ಡೇಟ್ ಬಂದಿದ್ದನ್ನು ನಾನು ಇಟ್ಕೊಂಡು ಕುಂದಿರೋದಿಲ್ಲ, 4 ಮಂದಿಗೆ ಗೊತ್ತಾಗುವಂಗೆ ಮಾಡ್ತೀನಿ. ಎಷ್ಟೋ ಮಂದಿ ಕೆಲಸ ಇಲ್ಲದ ಅಡ್ಡಾಡೋರಿಗೆ 100% ಕೆಲಸ ಕೊಡ್ಸೀನಿ. ಮತ್ತು ರೀಪ್ಲೇ ಮಾಡ್ತಾರೆ, ಅಣ್ಣ ನಿಮ್ಮಿಂದ ನನಗೆ ಕೆಲಸ ಸಿಕ್ತ ಅಂತೇಳಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಆದಷ್ಟು ಖಾಲಿ ಅಡ್ಡಾಡಬೇಡ್ರಿ. ಮತ್ತು ಒಳ್ಳೆ ಓದುತ್ತಾ ನೀವೇನಾದರೂ ಸ್ಪರ್ಧಾರ್ಥಿಗಳು ಇದ್ರಿಪ್ಪ ಅಂತಂದ್ರೆ ಓದುತ್ತಾ ನೀವು ಕೆಲಸ ಮಾಡ್ರಿ ಅಂತ ಹೇಳ್ತೀನಿ. ಹಂಗೆ ಪಾರ್ಟ್ ಟೈಮ್ ತೊಗೊಂಬರ್ತೀನಿ. ಪಾರ್ಟ್ ಟೈಮ್ ಸದ್ಯ ಮಟ್ಟಿಗೆ ಯಾವುದೇ ರೀತಿ ಇಲ್ಲ. ಕೆಲಸ ಯಾವುದೇ ಇರಲಿ ಮಾಡ್ರಿ ಅಂತೀನಿ. ಮತ್ತು ಕೆಲಸ ಕೊಡಿಸಿದವ್ರಿಗೂ ಯಾರಿಗೂ ಬ್ಲೇಮ್ ಮಾಡ್ಬೇಡ್ರಿ. ಕೆಲಸ ಹೆಂಗೆ ಇರಲಿ, ಕೆಲಸನ. ಮತ್ತು ಒಳ್ಳೆ ಅವ್ರು ನಮಗೆ ದುಡ್ಡು ಕೊಡ್ತಾರ ಕೆಲಸ ಮಾಡಿದ್ದಕ್ಕಪ್ಪ ಅಂತಂದ್ರೆ ಅವ್ರು ಏನಾದರೂ ಕೆಲಸ ಮಾಡಿಸ್ಕೊಳ್ತಾರೆ. ಅದರ ಸಲುವಾಗಿ ನೀವು ಕೆಲಸ ಏನೇ ಕೊಟ್ಟರು ಮಾಡ್ರಿ. ಹಂಗೆ ಎಮ್ ಸ್ಕಿಲ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು
ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಹಂಗೆ ಹೋಗಿ ಸರ್ಚ್ ಮಾಡಿ ಕೆಲಸ ಅವ್ರಿಗೂ ಫಾಲೋ ಮಾಡ್ರಿ. ಅವಾಗ ಜಾಬ್ ಅಪ್ಡೇಟ್ ತರ್ತಿರ್ತಾರ ಅವ್ರ. ಇವಾಗ ಸದ್ಯ ಮಟ್ಟಿಗೆ ಅವರು ಮಷಿನರಿ ಕಂಪನಿಗಳೊಳಗೆ ಮಷಿನ್ ಆಪರೇಟ್ ಮಾಡೋರದ್ದು ಹೈರಿಂಗ್ ಮಾಡ್ಕೋಕತ್ತಾರ. ದಯವಿಟ್ಟು ಹೇಳ್ತೇನೆ, ಇಂಟರ್ವ್ಯೂಗೆ ಹೋಗ್ರಿ. ಮತ್ತು ಸ್ಯಾಲ್ರಿ ಬಂದ್ಬಿಟ್ಟು ಡಿಪೆಂಡ್ ಅಪಾನ್ ನಿಮ್ಮ ಇಂಟರ್ವ್ಯೂ ಮತ್ತು ನಿಮ್ಮ ಸ್ಕಿಲ್ ಬೇಸಿಸ್ ಮೇಲೆ ಆಕೈತಿ. ESI PF ಐತಿ, ಒನ್ ಟೈಮ್ ಫುಡ್ನು ಕೊಡಾಕತ್ತಾರ. ಇನ್ನು ರೂಮ್ ಅಂತೂ ಫ್ರೀ ಐತಿ. ಅದಕ್ಕೆ ಹೇಳಾಕತ್ತೀನಿ, ಆದಷ್ಟು ವಿಡಿಯೋ ಶೇರ್ ಮಾಡಿರಿ ದಯವಿಟ್ಟು ಹೇಳ್ತೀನಿ. ಕೆಲಸ ಇಲ್ಲದ ಭಾಳ ಮಂದಿ ಅಡ್ಡಾಡಕತ್ತಾರ. ಅವ್ರಿಗೆ 100% ಆಗಿ ಇದೊಂದು ಅಪ್ಡೇಟ್ ಹೋಯ್ತಪ್ಪ ಅಂತಂದ್ರೆ ಅವ್ರ ಪಕ್ಕ ಇಂಟರ್ವ್ಯೂಗೆ ಬರ್ತಾರೆ. ಮತ್ತು ಏನಿಲ್ಲ, ನಿಮ್ಮ ಕಡೆಯಿಂದ ಕೇಳ್ಕೊಳ್ಳೋದು ಒಂದೇ, ಪ್ಲೀಸ್ ದಯವಿಟ್ಟು 100% ಆಗಿ ಇದೊಂದು ವಿಡಿಯೋ ನಿಮಗೆ ತಲುಪೈತಂತ ಹೇಳ್ತೀನಿ. ನೀವು ಪರ್ಸನಲ್ ಆಗಿ ತಗೊಂಡಾದ್ರೂ ನನಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಜೈ RCB ಅಂತ ಕೇಸ್ ಕಾಮೆಂಟ್ ಹಾಕೋದು ಮರಿಬೇಡ್ರಿ. ಭಾಳ ದೊಡ್ಡ ಅಭಿಮಾನಿ ನಾನು RCBದ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋನು. ಧನ್ಯವಾದಗಳು.